ಮಹಿಳೆಯರ ಆರೋಗ್ಯ, ಸೊಂಟ ನೋವು, ಹಾರ್ಮೋನ್ ಇಂಬ್ಯಾಲೆನ್ಸ್, ಸ್ಕಿನ್. ನಮಸ್ಕಾರ ಸ್ನೇಹಿತರೆ, ಸ್ವೀಟಿ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ನಾನು ಒಂದು ಉಂಡೆ ಮಾಡಿದ್ದೇನೆ. ದಿನಕ್ಕೆ ಒಂದು ಉಂಡೆ ತಿನ್ನಿ, ಆರೋಗ್ಯವಾಗಿರಿ. ಅಂದ್ರೆ ಮಹಿಳೆಯರ ಸೊಂಟ ನೋವು, ಹಾರ್ಮೋನ್ ಇಂಬ್ಯಾಲೆನ್ಸ್, ಕೂದಲು ಉದುರುವಿಕೆ, ಚರ್ಮಕ್ಕೆ ಒಳ್ಳೆ ಶೈನ್ ಕೊಡ್ತದೆ, ಕೊಲೆಸ್ಟ್ರಾಲ್ ಅನ್ನು ಕಂಟ್ರೋಲ್ ಮಾಡ್ತದೆ. ಇದರಲ್ಲಿ ಅಧಿಕ ಫೈಬರ್ ಅಂಶ ಕೂಡ ಇದೆ. ದಿವಸಕ್ಕೊಂದು ಈ ಉಂಡೆಯನ್ನು ತಿನ್ನಿ. ಇದನ್ನು ಯಾವ ರೀತಿ ಮಾಡಿದೆ ನಾನು ನಿಮಗೆ ಈಗ ಹೇಳಿಕೊಡ್ತೇನೆ. ನಾನು 1 ಕಪ್ಪಿನಷ್ಟು ಫ್ಲಾಕ್ಸ್ ಸೀಡ್ ತೆಗೆದುಕೊಂಡಿದ್ದೇನೆ, ಅಂದ್ರೆ ಅಗಸಿ ಬೀಜ ಇದು. ಇದನ್ನು ಗ್ಯಾಸ್ ಉರಿಸಿ ಒಂದು ಪಾತ್ರೆ ಇಟ್ಟಿದ್ದೇನೆ. ಅದಕ್ಕೆ ಹಾಕಿ ಒಳ್ಳೆ ರೋಸ್ಟ್ ಮಾಡಬೇಕು. ಒಂದು 10 ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿಟ್ಟು ಚಂದ ಮಾಡಿ ರೋಸ್ಟ್ ಮಾಡಬೇಕು. ನೋಡಿ, ರೋಸ್ಟ್ ಆಗಿದೆ. ಇದು ತಣ್ಣಗಾದ ಬಳಿಕ ಇದನ್ನು ಪೌಡ್ರ್ ಮಾಡಬೇಕು. ಇದನ್ನು ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೇನೆ. ಈಗ ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ತೆಗೆದುಕೊಂಡಿದ್ದೇನೆ. ಅದಕ್ಕೆ 1 ಕಪ್ಪಿನಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಬಿಸಿ ಮಾಡಲು ಇಟ್ಟಿದ್ದೇನೆ. ಒಳ್ಳೆ ಪಾಕ ಆಗಬೇಕು. ಈಗ ನೋಡಿ, ಫ್ಲಾಕ್ಸೀಡ್ ಅಗಸಿ ಬೀಜ ಇಲ್ಲಿ ತಣ್ಣಗಾಗಿದೆ. ಅದನ್ನು ನುಣ್ಣಗೆ ಪೌಡ್ರ್ ಮಾಡ್ತಾ ಇದ್ದೇನೆ. ಪೌಡ್ರ್ ಆಗಿದೆ. ಪೌಡ್ರ್ ಆದ ಬಳಿಕ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂದ್ರೆ ಬಾದಾಮು, ವಾಲ್ನಟ್, ಗೋಡಂಬಿ ಕೂಡ ಹಾಕಿದ್ದೇನೆ. ಮತ್ತೆ ಕೆಲವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೇನೆ. ಪಿಸ್ತಾ ಕೂಡ ಹಾಕಬಹುದು. ಅದನ್ನು ಹಾಕಿ ಪುನಃ ನುಣ್ಣಗೆ ಪೌಡ್ರ್ ಮಾಡಬೇಕು. ಪೌಡ್ರ್ ಆದ ಮೇಲೆ ಅದನ್ನು ಪಕ್ಕಕ್ಕೆ ಇಟ್ಟುಕೊಳ್ಳೋಣ. ಈಗ ನೋಡಿ, ಇಲ್ಲಿ ಬೆಲ್ಲದ ಪಾಕ ಬಂದಿದೆ. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗಲು ಬಿಡೋಣ. ಈಗ ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ. ಅಗಸಿ ಬೀಜದ ಪೌಡರ್ ಅನ್ನು, ಅಂದ್ರೆ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿದ ಪೌಡರ್ ಅನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಈಗ ಬೆಲ್ಲದ ಪಾಕವನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಬೆಲ್ಲವನ್ನು ತೆಗೆದುಕೊಳ್ಳಬಹುದು. ನಾನಿಲ್ಲಿ 1 ಕಪ್ಪಿನಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಚಂದ ಮಾಡಿ ಬೆಲ್ಲವನ್ನು ಸೋಸ್ತಾ ಇದ್ದೇನೆ, ಅಂದ್ರೆ ಜರಡಿ ಹಿಡಿಬೇಕು. ಈಗ ಅದನ್ನು ಚಂದ ಮಾಡಿ ಮಿಕ್ಸ್ ಮಾಡುವ. ಈಗ ಗ್ಯಾಸ್ ಉರಿಸಿ ಅದನ್ನು ಗ್ಯಾಸ್ ಮೇಲೆ ಇಡ್ತಾ ಇದ್ದೇನೆ. ಇದನ್ನು ಮಂದ ಉರಿಯಲ್ಲಿ ಇಟ್ಟು ಒಂದು 10 ನಿಮಿಷಗಳ ಕಾಲ ಮಿಕ್ಸ್ ಮಾಡ್ತಾ ಬರಬೇಕು. ಇದನ್ನು ಕಂಟಿನ್ಯೂಸ್ಲಿ ಮಿಕ್ಸ್ ಮಾಡಿಕೊಂಡೇ ಇರಬೇಕು ನಾವು. ನೋಡಿ, ಕುದೀತಾ ಉಂಟು. ಈಗ ಅದಕ್ಕೆ 1 ಅಥವಾ 2 ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೇನೆ. ನಿಮಗೆ ಹೆಚ್ಚು ಬೇಕಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕಬಹುದು. ನಾನಿಲ್ಲಿ 2 ಚಮಚವನ್ನು ಬಳಸ್ತಾ ಇದ್ದೇನೆ. ಈಗ ಪುನಃ ಅದನ್ನು ಮಿಕ್ಸ್ ಮಾಡುವ. ಒಂದು ಗಟ್ಟಿ ಆಗುವ ತನಕ ಅದನ್ನು ಮಿಕ್ಸ್ ಮಾಡಬೇಕು. ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಬರೋಣ. ಅದು ತಳ ಬಿಟ್ಟುಕೊಂಡು ಬರಬೇಕು. ನೋಡಿ, ತಳ ಬಿಡ್ತಾ ಉಂಟು. ತಳ ಬಿಡ್ತಾ ಬಂದಿದೆ. ಈಗ ಗ್ಯಾಸ್ ಅನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗ್ಲಿಕ್ಕೆ ಇಡಬೇಕು. ನೋಡಿ, ತಣ್ಣಗಾಗಿದೆ. ಗ್ಯಾಸ್ ಆಫ್ ಮಾಡಿದ್ದೇನೆ. ಈಗ ಅದನ್ನು ಸ್ವಲ್ಪ ತಣ್ಣಗಾದ ಬಳಿಕ ಉಂಡೆ ಶೇಪಲ್ಲಿ ಕಟ್ಟಬೇಕು. ಬಿಸಿ ಬಿಸಿಯಾಗಿ ಕಟ್ಟಿದ್ರೆ ಒಳ್ಳೆಯದು. ನೋಡಿ, ಈ ರೀತಿಯಾಗಿ ಕಟ್ಟಬೇಕು. ಇದು ಆರೋಗ್ಯಕ್ಕಂತೂ ಭಾರಿ ಒಳ್ಳೆಯದು. ದಿವಸಕ್ಕೊಂದು ತಿನ್ನಿ. ನೋಡಿ, ಎಲ್ಲ ಉಂಡೆಯನ್ನು ಕಟ್ತಾ ಇದ್ದೇನೆ ನಾನು. ಇದ್ರ ಟೇಸ್ಟ್ ಅಂತೂ ತುಂಬಾನೇ ಸೂಪರ್ ಆಗಿದೆ. ಈಗ ಅದಕ್ಕೆ ನಾನು ಬಿಳಿ ಎಳ್ಳನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ ಅದರ ಮೇಲೆಗೆ. ನೋಡಿ, ಈಗ ತಯಾರಾಗಿದೆ ನಮ್ಮ ಆರೋಗ್ಯದಾಯಕವಾದ ಲಡ್ಡು. ದಿನಕ್ಕೊಂದು ಈ ಉಂಡೆಯನ್ನು ತಿನ್ನಿ, ಆರೋಗ್ಯವಾಗಿರಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಹಾಗೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಕೂಡ ಇರಲಿ.
ಈ ಲಾಡುವನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.